ಹಾಗೈಸ್ ನಾನು ನಿಮ್ಮ ವಿಷ್ಣು ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಸೊ ಏನಂದ್ರೆ ಐ ಥಿಂಕ್ ಲೈಕ್ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀರಾ, ಯಾವ್ದನ್ನ ಇನ್ಕ್ಲೂಡ್ ಮಾಡೋದು, ಹೇಗೆ ಇನ್ಕ್ಲೂಡ್ ಮಾಡೋದು. ಓಕೆ, ಅದೇನು ಮಿಸ್ ಆಗ್ಬಾರ್ದು ಅಂತ ನಾನು ಇವಾಗ ಎಂಡ್ ಟು ಎಂಡ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಬಿ ಟಿ ಸಿ ಯು ಎಸ್ ಡಿ ಒಂದೇ ಇರೋದ್ರಿಂದ ಬಿ ಟಿ ಸಿ ಯು ಎಸ್ ಡಿ ಅಲ್ಲಿ ಟ್ರೇಡ್ ತಗೋತೀನಿ. ಓಕೆ, ಹೇಗೆ ಅನಲೈಸ್ ಮಾಡ್ತೀನಿ, ಯಾವ ಸೆಟಪ್ ನ ಇನ್ಕ್ಲೂಡ್ ಮಾಡ್ತೀನಿ, ಹೇಗೆ ಟ್ರೇಡ್ ಮಾಡ್ತೀನಿ, ಎಂಡ್ ಟು ಎಂಡ್ ನೀವು ನೋಡ್ಬೋದು. ಎಲ್ಲಾ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ನೀವು ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳೆ ವಿಡಿಯೋದಲ್ಲಿ ಅದನ್ನೆಲ್ಲಾನು ಕೂಡ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅಂಡ್ ಜಾಸ್ತಿ ಮೆಸೇಜಸ್ ಬರ್ತಾ ಇರೋದ್ರಿಂದ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಪಿಕ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಗೋ ಬಿ ಟಿ ಸಿ ಯು ಎಸ್ ಡಿ ಗೆ ಹೋಗೋಣ. ಬಿ ಟಿ ಸಿ ಯು ಎಸ್ ಡಿ ಟಿ. ಓಕೆ, ಸೊ ಬಾ ಸಿ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ 1 ಅವರ್ ಅಂದ್ರೆ ಸಾರಿ 1 ಡೇಗೆ ಹೋಗ್ತೀನಿ. ಓಕೆ, ಸೊ ರಿಮೂವ್ ಡ್ರಾಯಿಂಗ್. ಸಿ 1 ಡೇ ಅಲ್ಲಿ ನೋಡ್ಬೋದು ನೀವು, ಯೂಶುವಲಿ ನಿಮ್ಗೆ ಇಲ್ಲಿ ನೋಡಿ ಬ್ರೇಕ್ಔಟ್ ಆಗಿದೆ. ಕರೆಕ್ಟಾ? ಈ ಒಂದು ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ನೋಡಿ, ಬ್ರೇಕ್ ಮಾಡಿ ಈ ಒಂದು ಲೆವೆಲ್ ಕೂಡ ರೀಟೆಸ್ಟ್ ಮಾಡಿದೆ. ಓಕೆನಾ? ಬ್ರೇಕ್ ಆಗಿ ಲೆವೆಲ್ ನ ರೀಟೆಸ್ಟ್ ಮಾಡಿದೆ. ಅಂಡ್ ಆಬ್ವಿಯಸ್ಲಿ ನನ್ನ ಪ್ಲಾನ್ ಏನಿರುತ್ತೆ ಅಂದ್ರೆ, ಇವತ್ತಿನ ದಿನ ನಾನು ಡೌನ್ ಸೈಡ್ ಮೂವ್ಮೆಂಟ್ ನ ನೋಡ್ತೀನಿ. ಅಟ್ಲೀಸ್ಟ್ ಇಲ್ಲಿ ತನಕ ಆದ್ರು. ಓಕೆ, ಅಟ್ಲೀಸ್ಟ್ ಇಲ್ಲಿ ತನಕ ಆದ್ರೂ ಡೌನ್ ಸೈಡ್ ವ್ಯೂ ಇಟ್ಕೋತೀನಿ. ಯಾಕಂದ್ರೆ ಬ್ರೇಕ್ ಆಗಿರೋ ಕ್ಯಾಂಡಲ್ ನ ಈ ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡಿದ್ರೆ ಐ ಥಿಂಕ್ ಇದಕ್ಕೆ ಆಫ್ ಗೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಪ್ಲಾನ್ ಮಾಡ್ಬೋದಿತ್ತು. ಓಕೆ, ಬಿಗ್ ಕ್ಯಾಂಡಲ್ ಅಲ್ಲಿ ಆಫ್ ಅಪ್ರೋಚ್ ನಾನು ಯಾವಾಗ ಹೇಳಿದ್ದೀನಲ್ಲ, ಅದನ್ನ ನೀವು ನಿಮ್ಮ ಟ್ರೇಡ್ ಸೆಟಪ್ಸ್ ಗಳಲ್ಲಿ ಬಂದಾಗ, ಫಾರ್ ಎಕ್ಸಾಂಪಲ್ R3 ಬ್ರೇಕ್ಔಟ್ಸ್, S3 ಬ್ರೇಕ್ಔಟ್, ಇಲ್ಲೆಲ್ಲರೂ ಬಂದಾಗ ಏನಾದ್ರು ಸ್ಟಾಪ್ ಲಾಸ್ ದೊಡ್ಡದಿದ್ರೆ ಆಫ್ ಗೆ ತಗೊಳ್ಳೋ ಪ್ಲಾನ್ ಮಾಡ್ತೀರಾ. ಇದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು 1 ಡೇ ಅಲ್ಲಿ, ಓಕೆ, 1 ಡೇ ಅಲ್ಲಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಇನ್ ಕೇಸ್ ಏನಾದ್ರು ಹಿಂದಿನ ದಿನ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಬಂದಿದ್ರೆ, ನಾನು ಈ ಕ್ಯಾಂಡಲ್ ಗೆ ಆಫ್ ಗೆ ಮಾರ್ಕ್ ಮಾಡ್ಕೊಂಡು ಫಿಬ್ ಹಾಕೊಂಡು, ಸೊ ಏನ್ ಮಾಡ್ತಾ ಇದ್ದೆ ಅಂದ್ರೆ ಸಿಂಪಲ್ ತೋರಿಸ್ಬಿಡ್ತೀನಿ ಅದನ್ನು ಕೂಡ. ಫಿಬ್ ಹಾಕೊಂಡು, ಈ ಫಿಬ್ ಹಾಕೊಂಡು ಇಲ್ಲೇನಾದ್ರು ರಿಜೆಕ್ಷನ್ ಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡ್ತಾ ಇದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಈ ಒಂದು ಏನ್ ಲೆವೆಲ್ ಇದೆಯಲ್ಲ, ಇಂಪಾರ್ಟೆಂಟ್ ಲೆವೆಲ್ ನ, ಅದು ಗ್ರೀನ್ ಕ್ಯಾಂಡಲ್ ಬೀಟ್ ಮಾಡಕ್ಕೂ ಆಗಿಲ್ಲ ನೋಡಿ, ಅಲ್ಲೇ ಟಚ್ ಮಾಡಿ ರಿಜೆಕ್ಷನ್ ಆಗಿದೆ. ಸೊ ಇವತ್ತಿನ ದಿನ ಆಬ್ವಿಯಸ್ಲಿ ರೆಡ್ ಇರುತ್ತೆ, ಅಂದ್ರೆ ಸೆಲ್ ಸೈಡ್ ಮಾತ್ರ ವ್ಯೂ ನೋಡ್ಬೇಕು ಅಂದ್ಬಿಟ್ಟು ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ 5 ಮಿನಿಟ್ಸ್ ಹೋಗಿ ವ್ಯೂ ನ ಕಂಡಿಡ್ಕೊಂಡಿದ್ದೀನಿ. ಓಕೆ, ಸೊ ನಾನು ಇವಾಗ 5 ಮಿನಿಟ್ಸ್ ಹೋಗಿ ಐ ವಿಲ್ ಪ್ಲಾನ್ ದ ಟ್ರೇಡ್. ಬರೀ ಸೆಲ್ ಸೈಡ್ ಮಾತ್ರ ಹುಡುಕ್ತೀನಿ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಪಿವೋಟ್ ಅಲ್ಲಿ ನೋಡ್ತೀನಿ. ಸಿ ಜಸ್ಟ್ ಇಮ್ಯಾಜಿನ್, ಇಲ್ಲಿ R1 R2 ಯಾವ ಸೆಟಪ್ ಇಲ್ಲ, S2 ಸೆಟಪ್ ಸಿಕ್ಕಿಲ್ಲ. ನೋಡಿ, ಯಾವ್ದು ಸಿಕ್ಕಿಲ್ಲ. ಇಲ್ಲೊಂದು S2 ಸಿಕ್ಕಿದೆ, ಅದು ಹೋಗಿದೆ, ಮುಗ್ದೋಗಿದೆ. ಸೊ ಇವಾಗ ನಾನು ಏನ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಸಿಂಪಲ್ ಪಿವೋಟ್ಸ್ ಇಂದ ಯಾವ್ದೇ ಟ್ರೇಡ್ ಸೆಟಪ್ ಇಲ್ಲ. ಓಕೆ, ನಾನಿವಾಗ ನೋಡಿ ನನ್ನ ಯಾವ ಸೆಟಪ್ ಇದೆಯಲ್ಲ, ಗೇಮ್ ಚೇಂಜರ್ 1, ಅದ್ರ ಪ್ರಕಾರ ನೋಡಿ ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಸಿಂಪಲ್ ಫಿಬ್ ರಿಟ್ರೇಸ್ಮೆಂಟ್ ನ ಹಾಕೋತೀನಿ. ಓಕೆ, ಸೊ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತೀನಿ. ನೋಡ್ಬೋದು ಈ 0.5 0.6 ಝೋನ್ ಅಲ್ಲೇ ಇದೆ. ಓಕೆ, ಇಲ್ಲೇನಾದ್ರೂ ನನ್ಗೆ ಇವಾಗ EMA ಬ್ರೇಕ್ಔಟ್ ಸಿಕ್ತು ಅಂತ ಅನ್ಕೊಳ್ಳೋಣ ಕೆಳಗಡೆಗೆ. ಸೊ ಕೆಳಗಡೆಗೆ ಯಾವ್ದೇ ತರ EMA ಬ್ರೇಕ್ಔಟ್ ಸಿಕ್ಕಿದ್ರು ಕೂಡ ನನಗೆ 1 ಡೇ ಟೈಮ್ ಫ್ರೇಮ್ ಇಂದ ನಾನು ವ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಸೆಲ್ ಸೈಡ್. ಅಂಡ್ ಇಲ್ಲೂ ಕೂಡ ನಾನು ಇವಾಗ ಸೆಲ್ ಸೈಡ್ ಗೆ ಟ್ರೇಡ್ ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ಯಾಮ್ರೆಲಾ ದಿಂದ ಯಾವ ಟ್ರೇಡ್ ಸೆಟಪ್ ಸಿಗ್ತಾ ಇಲ್ಲ ಸೆಲ್ ಸೈಡ್ ಗೆ. ಬಟ್ ಈ ಒಂದು ನನ್ನ ಗೇಮ್ ಚೇಂಜರ್ 1 ಇಂದ ನನಗೆ ಸೆಲ್ ಸೈಡ್ ಗೆ ಸೆಟಪ್ ಸಿಕ್ತು. ಸೊ ಇವಾಗ ಈ 0.5 0.6 ಝೋನ್ ಅಲ್ಲಿ ನನಗೆ ಒಂದೇ ಒಂದು ರೆಡ್ ಕ್ಯಾಂಡಲ್ ಬೇಕು. ಓಕೆ, ಈ ಝೋನ್ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ EMA ನ ಬ್ರೇಕ್ ಮಾಡಬೇಕು, ಆರ್ ಎಲ್ಸ್ ಬೊಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಬೇಕು. ದೆನ್ ನೋಡಿ ಶೂರ್ ಶಾರ್ಟ್ ಟ್ರೇಡ್. ಓಕೆ, ಸೊ ಸ್ಕ್ಯಾಲ್ಪ್. ಅಂಡ್ ನೆನ್ನೆ ಕೇಳ್ತಾ ಇದ್ರು, ಬ್ರೋ ಯಾಕೆ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಲ್ಲ, ಸ್ಕ್ಯಾಲ್ಪ್ ಮಾಡಿದ್ರಿ. ಅಲ್ಲಿ ನಾನು ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಮಾಡಿದೆ. ನೀವು ನೋಡ್ಬೋದು ಅಲ್ಲಿಂದ ಮಾರ್ಕೆಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ರಪ್ ಅನ್ನಂಗ್ ಬಿದ್ದಿದೆ ಗೋಲ್ಡ್. ಹೋಗಿ ಚೆಕ್ ಮಾಡಿ ಆ ವಿಡಿಯೋದಲ್ಲಿ. ಅಲ್ಲಿ ನನ್ನ ಪ್ಲಾನ್ ಇದ್ದಿದ್ದೇನು ಅಂದ್ರೆ, ಐನೋ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ, ನಿಮಗೆ ತೋರಿಸ್ಬೇಕಾಯ್ತು ಹೇಗೆ ಕ್ಯಾಂಡಲ್ ನ ಪ್ರಿಡಿಕ್ಟ್ ಮಾಡಬೇಕು ಅಂತ. ರೆಡ್ ಕ್ಯಾಂಡಲ್ ಬರುತ್ತೆ ಅನ್ಬಿಟ್ಟು ಟ್ರೇಡ್ ತಗೊಂಡಿದ್ದು ಅದನ್ನ. ಓಕೆ, ಸೊ ಅವಾಗ ಏನಾಗುತ್ತೆ ಅಂದ್ರೆ, ಯೂಶಲಿ ನೀವು ನೋಡ್ಬೋದು ಆ ಟ್ರೇಡ್ ತಗೊಂಡಾಗ ನಾನು ನೋಡಿದ್ -$50 ಅಷ್ಟೇನೆ. ಬಟ್ ಪ್ರಾಫಿಟ್ ನೋಡ್ಬೋದು $200. ಸೊ ಹೇಗೆ ಅಂದ್ರೆ, ರಿಸ್ಕ್ ಇಸ್ ಅಬೌಟ್ ಟು ಒಂದು $60 ರಿಸ್ಕ್, ನಾನು ಅದಕ್ಕಿಂತ ಡಬಲ್ ಮಾಡಿದೆ, ಡಬಲ್ ಅಲ್ಲ ತ್ರಿಬಲ್ ಮಾಡಿದೆ. ಓಕೆ, ಆ ತರ ಪ್ಲಾನ್ ಮಾಡಿರೋದು ಆ ಟ್ರೇಡ್ಸ್ ಗಳು. ಅಲ್ಲಿ ನಾನು ರಿಸ್ಕ್ ರಿವಾರ್ಡ್ ನ ಮ್ಯಾನೇಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಶೂ ಶಾರ್ಟ್ ಇರುತ್ತೆ. ಇಲ್ಲಿ ಯಾವುದೇ ತರ ಬೈ ಟ್ರೇಡ್ಸ್ ಗಳನ್ನ ನಾನು ಪ್ಲಾನ್ ಮಾಡಲ್ಲ. ಐನೋ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಏನು ಅಂತ ಗೊತ್ತು, ಬಟ್ ಸ್ಟಿಲ್ ಐ ವಿಲ್ ವೇಟ್ ಫಾರ್ ಇಲ್ಲೊಂದು ರಿಜೆಕ್ಷನ್ ಗೆ, ದೆನ್ ಬುಮ್ ಅನ್ಸ್ತೀನಿ. ಓಕೆ, ಲೆಟ್ಸ್ ಸಿ. ಎಲ್ಲ ಕ್ವಶನ್ಸ್ ಓದ್ತಾ ಇದ್ದೀನಿ. ಓಕೆ, ನಾಳೆ ಆ ವಿಡಿಯೋಸ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ.
ಸೊ ಈ ತರ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡ್ಕೊಂಡು ಸೊ ಸುಮ್ನೆ ಎಂತ ಆಗುತ್ತೆ ಅನ್ಸದ. ಗೈಸ್ ಈ ಟ್ರೇಡ್ ಪ್ರಾಫಿಟ್ ಗೆ ಹೋದ್ರೆ ಐ ಥಿಂಕ್ ವಿಲ್ ವಿ ರೀಚ್. ಬ್ರೋ ಲೆವರೇಜ್ ಎಷ್ಟು ಯೂಸ್ ಮಾಡಿದ್ದೀರಾ ಬ್ರೋ? 1:1 ಅನ್ಲಿಮಿಟೆಡ್ ಇರುತ್ತೆ. ಸೊ 6K ಆಗ್ಬೋದಾ? ಐ ಥಿಂಕ್ ಈ ಕಂಟೆಂಟ್ಸ್ ಗಳು ಲೈಕ್ ತುಂಬಾ ಇದೇ ಕಂಟೆಂಟ್ಸ್ ಇದ್ರೆ ಬೋರ್ ಆಗೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಯಾವ್ಯಾವ ಕಂಟೆಂಟ್ಸ್ ಬೇಕು ಹೇಳಿ, ಐ ವಿಲ್ ಪ್ಲಾನ್. ಹಾ ಬನ್ನಿ ಗಾಯ್ಸ್ ಬನ್ನಿ. ಸೊ ರಿಜೆಕ್ಷನ್ ಬಂತು ನೋಡ್ಬೋದಲ್ಲ. ಸಿ ನಾನು ಇವಾಗ ಮುಂಚೆನೆ ಪ್ಲಾನ್ ಮಾಡ್ತೀನಿ. ಓಕೆ, ಸೊ ನೀವುಗಳು ಕನ್ಫರ್ಮೇಶನ್ಸ್ ಗೆಲ್ಲ ಕಾಯ್ಬೋದು. ಸಿ ನನಗೆ ಈ ಝೋನ್ ಅಲ್ಲಿ ರಿಜೆಕ್ಷನ್ ಕಾಣಿಸ್ಕೋತಾ ಇದೆ. ಓಕೆ, ಸೊ ವಾಟ್ ಐ ವಿಲ್ ಡೂ ಇಸ್, ನಾನು ಯೂಶಲಿ ಏನಂದ್ರೆ ಸ್ಕ್ಯಾಲ್ಪ್ ಮಾಡೋದ್ರಿಂದ ಸೊ ನಾನು ನೋಡಿ ರಿಜೆಕ್ಷನ್ ಕಾಣಿಸ್ಕೋತು. ಸೊ ಇವಾಗ ಇಲ್ಲಿ ನೋಡ್ಬೋದು, ನೋಡಿ ಇಲ್ಲೇ ಬೇರೆ ತರ ಇದೆ. 1 ಮಿನಿಟ್ ಆಗ ಓಕೆ 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 5 ಮಿನಿಟ್. ಓಕೆ, ಸೊ ರಿಜೆಕ್ಷನ್ ಕಾಣಿಸ್ಕೊಂತು, ಸೆಲ್ ಮಾಡ್ತೀನಿ. ಒಂದು 2 ಲಾಟ್ಸ್ ನ ಸೆಲ್ ಮಾಡ್ತೀನಿ. ಓಕೆ, ಯು ಹ್ಯಾವ್ insufficient fund now. Okay, okay, okay. Okay, one. Sell. Okay, guys, sell ಆಗಿದೆ. ಸೊ ನೋಡ್ಬೋದು ಇಲ್ಲಿ ಸೆಲ್ ಆಗಿದೆ. ಓಕೆ, ಅಷ್ಟು ಬಿದ್ರು ಕೂಡ ನಜ್ಜಿ ಏನಿದು -44 ಅಲ್ಲಿದೆ. ಒಂದ್ ನಿಮಿಷ ಗೈಸ್, ಅಷ್ಟು ಬಿದ್ರು ಏನಿದೆ? ಸೊ ಗೈಸ್ ಬೈ ಆಗೋಗಿದೆ. ಥೂ, ಬೈ ಆಗೋಗಿದೆ. ಚಿನ್ನ ಬಡಿಯ ಥೂ, ಸುಮ್ನೆ ಹೋಯ್ತು. ಅಯ್ಯೋ ನೋಡ್ಲೇ ಇಲ್ಲ ಗೈಸ್. ಥೂ 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 ಥೂ. ಓ, ಅದ್ ಎಲ್ಲಿ ಇಟ್ಕೊಂಡಿರ್ತೀನಿ ಗುರು ತಲೆನ. ಅಯ್ಯೋ ಥೂ, ಈಗ ಸುಮ್ನೆ $40 ಹೋಯ್ತು. ಥೂ. ಓಕೆ ಗೈಸ್, ಲೆಟ್ಸ್ ಟ್ರೈ ಟು ರಿಕವರ್ ದಟ್. ಓಕೆ, ಥೂ. ಸೊ ಜಾಸ್ತಿ ಲಾಟ್ಸ್ ಗಳನ್ನ ಹಾಕ್ತೀನಿ, ಅದು ರಿಕವರ್ ಮಾಡ್ಬೇಕು. ಇನ್ನೂ 1.5 ಆಡ್ ಮಾಡಿದೀನಿ. ಇನ್ಸಫಿಶಿಯಂಟ್ ಫಂಡ್. ಓಕೆ, ಇಟ್ಸ್ ಓಕೆ. 1 ಲಾಟ್ ಅಲ್ಲೇ ಇದ್ದೀನಿ. ಸೊ ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಆ $42 ಏನಿತ್ತಲ್ಲ ಅದ್ ನಾನು ಬೈ ಹೊತ್ಬಿಟ್ಟಿದೀನಿ, ನೋಡ್ಲೇ ಇಲ್ಲ. ಥೂ. ಆ, ಥೂ. ಅದ್ ಎಲ್ಲಿ ಇಟ್ಕೊಂಡಿರ್ತೀನಿ ಗುರು ತಲೆನ. ಥೂ, -$42 ಸುಮ್ನೆ ಹೋಯ್ತು. ಇಟ್ಸ್ ಓಕೆ, ಇದು ಕಾಮನ್. ಯಾಕಂದ್ರೆ ಲೈಕ್ ಸಿ, ಇದೊಂದು ಲೆಸನ್ ಆಗ್ಲಿ ನಿಮ್ಗೆ. ಯಾಕೆ ಅಂದ್ರೆ ಐ ಥಿಂಕ್ ನೋಡಿ, ಒಂದು ಸ್ವಲ್ಪ ನನ್ನ ಮೈಂಡ್ ನ ಲೈಕ್ ಆ ಜೋಶಲ್ಲಿ ಶೋರ್ ಎಂಟ್ರಿ ಸಿಕ್ತು ಅಂತ ಆ ಜೋಶಲ್ಲಿ ಸೆಲ್ ಮಾಡ್ತಾ ಇದೀನ ಬೈ ಮಾಡ್ತಾ ಇದೀನ ಅಂತಾನು ನೋಡ್ಲಿಲ್ಲ. ಥೂ. ಇಟ್ಸ್ ಓಕೆ. ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಇದು. ಥೂ, ಹೊಟ್ಟೆ ಎಲ್ಲ ಉರಿಯೋದು ಗುರು.
ಅದೇನ್ ಕಚಡ. $42 ಗುರು, ಸುಮ್ಮನೆ. ಸಿ, ಈ ಮಿಸ್ಟೇಕ್ಸ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಮಿಸ್ಟೇಕ್. ನಾನು ಅದೇ ನೋಡ್ತಾ ಇದ್ದೀನಿ, ಬೀಳ್ತಾ ಇದೆ ಅವನಜ್ಜಿ, ಏನಕ್ಕದು -42 ಅಲ್ಲಿ ಇದೆ ಅಂತ. ಬೇಜಾರಾಗದ್ದು ಇದೆ ಇದೆ ಒಂದು ತಿಂಗಳಿಗೆ. ಸೊ ಇದೊಂದು ಲೆಸನ್ ಆಗಿರ್ಲಿ. ಓಕೆ. ಹೊಟ್ಟೆ ಎಲ್ಲ ಉರಿತಾ ಇದೆ. ತುಂಬಾ ಶಾರ್ಟ್ ಎಂಟ್ರಿ, ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಕೆಟ್ಟ ಕೆಟ್ಟ ಮಾತೇ ಬರಂತ. ಹೂ ಅರಳುತ್ತಿದೆ, ಹೂ ಅರಳುತ್ತಿದೆ, ಅರಳುತ್ತಿದೆ ಸಾಂಗ್ ಅಣ್ಣ. ಹೂ ಅರಳುತ್ತಿದೆ ನಸುಕಿನ ಲಿರಿಕ್ಸ್ ಸೂ ಫ್ರಮ್ ಸೋ. ಇದು ಹೋಗುತ್ತೆ, ಅದಲ್ಲ ಪ್ರಶ್ನೆ. ಬಟ್ ದ ಥಿಂಗ್ ಏನು ಅಂದ್ರೆ, ಸುಮ್ನೆ $40 ವೇಸ್ಟ್ ಮಾಡೋದ್ ನನಗೂ. ಆ $40 ಅಲ್ಲಿ ಎಷ್ಟು ದಿನ ಊಟ ತಿನ್ಬೋದಿತ್ತು. ಹೂ ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ, ಆ ತೊರೆಯದೆ ಕುಣಿಯುತ್ತಿದೆ ಮನಸ್ಸಿನಲ್ಲಿ, ತಂಗಾಡಿ ಬೀಸುವುದು ಹೀಗೆ, ಯಾವ ಊರ ಮನೆಗೆ ಮಂಕಾಗಿ ಕೂತ ಮಾತಂತೆ ಗಾಳಿ ಜೊತೆಗೆ, ಯಾರ ಕರೆಗೆ ನದಿಯು ಹೊರಳಿತು ಈಗ ಹೊಸತರ ಬೇಗ, ನೀರು ಮರಳಿ ಅಲೆಯ ಕರೆದಿರುವಾಗ ನಗುವಿನ ರಾಗ. ಸಿಂಪಲ್. ಸಿಂಪಲ್ಲು ಈ ಮುತ್ತು ಎದುರಾಳಿಗೆ ಗೊತ್ತು ಎಂತ ಬಾನಿನ ಹನಿಯು ದೊಡ್ಡೊಟ್ಟಿದು ಕಾರಂಜಿ ಭುವಿ ಸೇರಿದೆ, ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ಬಯಕೆ. ಒಂದು ಸಣ್ಣ ಮಿಸ್ಟೇಕ್ ನೋಡಿ.
ಸಿ ಒಂದೇ ಒಂದ್ ನಿಮಿಷ. ಐ ಥಿಂಕ್ ಲವರೇಜ್ ಅನ್ನ ಜಾಸ್ತಿ ಮಾಡಿ ಪುಷ್ ಮಾಡೋದಕ್ ನೋಡ್ತೀನಿ. ಸೀರಿಯಸ್ಲಿ ಗುರು, ಈ ತರ ಕಚಡ ತಪ್ಪುಗಳು ಮಾಡ್ತೀನ. ಲೆವರೇಜ್ 1:2000 ತುಂಬಾ ಅಷ್ಟು ಸೀರಿಯಸ್ಲಿ. ಹೂ ಹರಡುತ್ತಿದೆ ನಸುಕಿನಲ್ಲಿ. ತುಂಬಾ ದೊಡ್ಡ ತಪ್ಪು ಮಾಡಿದೆ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋದು ಮನುಜ. ಇವಾಗ ಏನ್ ಪ್ರಾಫಿಟ್ ಬಂದ್ರು ಏನ್ ಹೇಳಿ, ಬ್ರೇಕ್ ಇವ ಅಂತಾರ. ಹೇ ಥು, 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 ಥು. ಅಯ್ಯೋ ದೇವರೇ, ನೀನು ಇದ್ದರೆ. ಶೂಟ್ ಶಾರ್ಟ್ ಇದು, ಶೂಟ್ ಶಾರ್ಟ್ ಕ್ಯಾಪಿಟಲ್ ಇಲ್ಲ ಆಡ್ ಮಾಡೋದಿಕ್ಕೆ. ಲಾಟ್ ನ ಆಡ್ ಮಾಡಕ್ ಹೋದ್ರೆ ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ನಾನೀಗ ಕ್ಯಾಪಿಟಲ್ ಆಡ್ ಮಾಡ್ಕೊಳಲ್ಲ. ಶೂಟ್ ಶಾಟ್ ಇದು, ಶೂಟ್ ಶಾಟ್. ಅವನು ತುಂಬಾ ಅಂದ್ರೆ ತುಂಬಾ ಶೂಟ್ ಶಾಟ್. ಸಿ ಹೇಗೆ ಪ್ಲಾನ್ ಮಾಡ್ದೆ, ಖುಷಿ ಆಗುತ್ತೆ ಗುರು. ಸಿ ದಿಸ್ ಈ ಝೋನಿಗೆ ಟಚ್ ಮಾಡಿ ಇಲ್ಲ ಅವನಜ್ಜಿ ಟ್ರಿಗರ್ ಮಾಡಿದ್ ನಾನು, ಅದ್ ಎಲ್ಲೆಲ್ಲೋ ಟ್ರಿಗರ್ ಆಯ್ತು. ಕೆಟ್ಟ ಕೆಟ್ಟ ಮಾತುಗಳೇ. ಈ ವೀಕೆಂಡ್ ಟ್ರೇಡ್ ಮಾಡೋದು ಇದೆ. ಓಕೆ, I think it's come to this level. ಈ ಲೆವೆಲ್ ಯಾಕೆ ಸೆಲ್ ಸೈಡ್ ನೋಡ್ದೆ ಗೊತ್ತಾಯ್ತಲ್ಲ. ಇದನ್ನ ಇವತ್ತು ಮೀಟ್ ಮಾಡಕ್ ಅಂದ್ರೆ ನಾವ್ ಎವ್ರಿ ಸಾಟರ್ಡೆ ರನ್ನಿಂಗ್ ಹೋಗ್ತೀವಿ. ಅಂಡ್ ಅಂದ್ರೆ ಲೈಕ್ ನನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ಮಾತಾಡ್ತಿರ್ತೀನಿ. ಅವ್ರು ಇದೊಂದು ಡೌಟ್ ಕೇಳಿದ್ರು, ಪ್ರೀವಿಯಸ್ ಡೇನ ಹೇಗೆ ಅನಲೈಸ್ ಮಾಡಿ ಇಟ್ಕೊಳ್ಳೋದು ಅಂತ. ಸೊ ಅದಕ್ಕೇನೆ ಈ ಒಂದು ವಿಡಿಯೋ ಮಾಡೋಣ ಅಂತ ಅನ್ಸ್ತು. ವಿತ್ ಲೈವ್ ಟ್ರೇಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಸೊ ದಟ್ಸ್ ವೈ. ಶೂ ಶಾರ್ಟ್ ಗುರು ಇದು. ಕ್ಯಾಂಡಲ್ಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬೀಳುತ್ತೆ. ಬಟ್ ದ ಥಿಂಗ್ ಏನು ಅಂದ್ರೆ
ತಪ್ಪು ಮಾಡ್ಬಿಟ್ನಲ್ಲ, ಆ ತಪ್ಪಿಗೆ ಬೆಲೆ ಕಟ್ಲೇಬೇಕೀಗ. ಗಣನಾಯಕಾಯ ಗಣೇಶಾಯ. ಓಕೆ ಗೈಸ್, ದೆನ್ ಸೊ ಅಕ್ಟೋಬರ್ ಸೆಕೆಂಡ್ ಅಲ್ಲ, ಥರ್ಡ್, ಫೋರ್ತ್, ಫಿಫ್ತ್, ಅಕ್ಟೋಬರ್ 5th ಇಂದ ಎವ್ರಿ ಡೇ ಲೈವ್ ಟ್ರೇಡ್ಸ್ ಇರುತ್ತೆ, ಮಿಸ್ ಮಾಡಬೇಡಿ. ಜಾಯ್ನ್ ಆಗಿ ಸಂಜೆ ಒಂದು 6:30 ಆದ್ಮೇಲೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಹೋಪ್ ನೀವು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಎಲ್ಲಾನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ದಟ್ ಲೈವ್ ಟ್ರೇಡ್ ತಗೊಂಡಾಗ ಇನ್ನ ನೀಟಾಗಿ ಅರ್ಥ ಆಗುತ್ತೆ. ಸೊ ನಾನು ಮುಂಚೆ ಮಾಡ್ತಾ ಇದ್ದೆ, ಆ ಮುಂಚೆ ಮಾಡ್ತಾ ಇದ್ದಿದ್ದು ಏನಕ್ಕೆ ಅಂದ್ರೆ ಲೈಕ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋರು, ಲೈಕ್ ಆ ಥಾಟ್ ಇರ್ತಾ ಇತ್ತು. ಬಟ್ ಈಗ ನನ್ಗೆ ಅದೇನು ಬೇಕಾಗಿಲ್ಲ. ಓಕೆ, ಸೊ ವಿಡಿಯೋಸ್ ಏನ್ ಅಪ್ಲೋಡ್ ಮಾಡಿದ್ದೀನಿ ಅದು ಎಷ್ಟೋ ಜನಕ್ಕೆ ಯೂಸ್ ಆಗ್ತಾ ಇದೆ. ಸೊ ಎಷ್ಟೋ ಜನ ಕಲಿತಾ ಇದ್ದೀರಾ. ಇನ್ಮೇಲೆ ಎವ್ರಿ ಅಕ್ಟೋಬರ್ 6th ಇಂದ, ಓಕೆ, ಯಾಕಂದ್ರೆ ನಾನು ಇದು ಲೈಕ್ ಪಾರ್ಟ್ 4 ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಮೇಲಿಂದ ಲೈವ್ ಟ್ರೇಡ್ಸ್ ಜಿಂಗ್ 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 ಜಿಂಗ್. ನನಗೆ ಹೆವಿ ಖುಷಿ ಲೈವ್ ಟ್ರೇಡ್ಸ್ ಗಳು ತಗೊಳ್ಳೋದಿಕ್ಕೆ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಡಿಯನ್ ಮಾರ್ಕೆಟ್ ಲೈವ್ ಟ್ರೇಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ, ಬಟ್ ನಾನು ಇಂಡಿಯನ್ ಮಾರ್ಕೆಟ್ ಮಾಡೋದೇ ಇಲ್ಲ, ಮಾಡೋದ್ ಬಿಟ್ಟು ಬಿಟ್ಟಿದ್ದೀನಿ. ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡದೆ ಇಂಡಿಯನ್ದು ಎಷ್ಟೋ 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ. ನೋ ರಿಕ್ವೈರ್ಡ್ ಅದು. ಕಣ್ಣಿಗೆ ಕಾಣುವ ದೇವರು ಎಂದರೆ ತಾಯಿ ತಾನೇ. ಬಾರವರು ಹೂ. ಕಟ್ ಮಾಡ್ತೀನಿ ಗೈಸ್, ಇದೆಲ್ಲ ಸುಮ್ನೆ ಕೂತಿರ್ತೀನಲ್ಲ, ಅದನ್ನೆಲ್ಲ ಕಟ್ ಮಾಡ್ತೀನಿ. ಬಾರು ಬಾರ್. ಕಣ್ಣನೆ ಬಚ್ಚಿಡಲ.
ಹೇಗಪ್ಪ ಮಾತಾಡಲಿ ಚಿನ್ನದಂತ ಹುಡುಗ ಹುಡುಗ ನನ್ನವನು ಹಾಲು ಜೀನು ಮನಸ್ಸು. The way ಮೇಲ್ ಹೋಗ್ತಾ ಇರಬಹುದು, ಬಟ್ ಡೆಫಿನೆಟ್ಲಿ ಇದು ಕೆಳಗಡೆ ಬರುವಂತ ಟ್ರೇಡ್, ಶಾರ್ಟ್ ಟ್ರೇಡ್. ಬಟ್ 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 ಮಿಸ್ಟೇಕ್ ಮಾಡ್ಬಿಟ್ನಲ್ಲ, ನನ್ನ ಅಜ್ಜಿ $42 ಎಗ್ರೋಯ್ತಲ್ಲ. ಸೊ ಅದನ್ನೇ ಹೇಳೋದು, ಲೈಕ್ ಅದ್ರ ಬಗ್ಗೆ ಮಾತ್ಬೇಡ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಗುರು. ಏನ್ ಇವತ್ತು ತಂದಿವ ಸೆಲ್ ಹೊತ್ತುತ್ತಾ ಇದೀವ ನೋಡ್ಬೇಕು. ಯಾಕಂದ್ರೆ ಇಟ್ಸ್ $42 ಅಂದ್ರೆ ಇಟ್ಸ್ ಹ್ಯೂಜ್. ಯಾರಿಗೆ ಆದ್ರೂ ಇಟ್ಸ್ ಹ್ಯೂಜ್. ಓಕೆ, ಅಂದ್ರೆ ಈ ಟ್ರೇಡ್ ಇವಾಗ ಏನ್ ಬರುತ್ತೆ ಪ್ರಾಫಿಟ್, ಇಟ್ಸ್ ಲೈಕ್ ಬ್ರೇಕ್ ಇವನ್ ಬಂದಂಗೆ. ನೆನ್ಸ್ಕೊಂಡ್ರೆ ಬೇಜಾರ. ಬಿಗ್ ರೆಡ್ ಬಾ ಗುರು, ಬಿಗ್ ರೆಡ್ ಬಾ. ಬಾ 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 ಬಾ. ಅಂಡ್ ನೀವು ನೋಡ್ಬೋದು, ನಾನು ಯಾವ ಟ್ರೇಡ್ಸ್ ಗಳಿಗೂ SL ಇಡೋದಿಲ್ಲ. ಅಂಡ್ ನೀವು ಆತರ ಮಾಡೋ ಹಾಗೂ ಇಲ್ಲ. ಓಕೆ, SL ಇಟ್ಟು ಟ್ರೇಡ್ ಮಾಡಿ ಪ್ರಾಕ್ಟೀಸ್ ಆಗ್ತಾ 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 SL ನೀಡೇ ಇರೋದಿಲ್ಲ. ಹೂ ಅರಳುತ್ತಿದೆ. ಮ್ಯಾಕ್ಸಿಮಮ್ ಕ್ವಶನ್ ಬರ್ತಾ ಇರೋದು ಏನ್ ಗೊತ್ತಾ ಬ್ರೋ, ಹೇಗೆ ಫಾಲೋ ಮಾಡೋದು? ನಾನು ಇದೊಂದು 1000 ಸತಿ ಹೇಳೇ ಬಿಟ್ಟಿದ್ದೀನಿ. ನೀವು ಯೂಟ್ಯೂಬ್ ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ಎಲ್ಲಾನು ಇದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಅದ್ರ ಹೇಗೆ ನೀವು ಹೋಗ್ಬೇಕು, ಕೆಳಗಿಂದ ನೋಡ್ಕೊಂಡು ಹೋದ್ರೆ ಎಲ್ಲಾನು ಇಂಟರ್ ಕನೆಕ್ಟ್ ಆಗಿದೆ. ಇದೊಂದು 1000 ಟೈಮ್ಸ್ ಹೇಳ್ಬಿಟ್ಟಿದೀನಿ. ಲೈಕ್ ಅದ್ ಏನಕ್ಕೆ ಅದನ್ನ ನೋಡ್ತಾ ಇಲ್ಲ? ವಿಡಿಯೋಸ್ ಅಲ್ಲೂ ಹೇಳ್ತೀನಿ ಎವ್ರಿ ಟೈಮ್. ಸೊ ಈಗ ಇದು ವಿಡಿಯೋನ ಹಾಕ್ತೀನಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಡ್ತೀನಿ, ಫಾಲೋ ಮಾಡಿ ಸ್ಟಾರ್ಟಿಂಗ್ ಅಂತ. ಕಣ್ಣಿಗೆ ಇದೆಯಂತೆ ಪ್ರೀತಿಸಿದಳು, ಪ್ರೀತಿಸಿದ ಮರುಗಣವೇ ನನ್ನ ನೀವು ಸಿರಲೇ ಪ್ರೀತಿಸು, ಬಾವಂದೆ ಒಂದು ಸಾರಿ ನನ್ನ ಪ್ರೀತಿಸು. ರಾತ್ರಿ ಎಲ್ಲ ನಿದ್ದೆ ಬಿಡೋ ತರ ಮಾಡೋ ಪ್ಲಾನಾ? ನೀನು ಡೌನ್ ಬರ್ಬೇಕಂದ್ರೆ ಬರ್ಬೇಕು. ಈ ತರ ಎಲ್ಲ ಆಟಾಡ್ಸಿ ಹೋಗೋ ಹಾಗಿಲ್ಲ.
ಹೂ ಸಿ ಆವರೇಜ್ ಮಾಡುವಂತ ಆಪ್ಷನ್ ಇದಿದ್ರೆ ನೋಡಿ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ. ನೀವ್ ಯಾವ ಇನ್ಸರ್ವೇಷನ್ ಫಂಡ್ ಅಂತ ಬರ್ತಾ ಇದೆ. ಓಕೆ ಮಾಡೋ ತರ ಇದ್ದಿದ್ರೆ ಇಲ್ಲೆಲ್ಲ ಬಿಡ್ತಾ ಇದೆ. ಆ $42 ಸುಮ್ನೆ ಏನೋ ಒತ್ತಿ ಏನೋ ಆಗೋಯ್ತು. ಸಿ ಇದೊಂದು ಲೆಸನ್ ನಿಮ್ಗೂ ಕೂಡ. ಸೊ ಬೈ ಸೆಲ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಏನ್ ಮಾಡ್ತಾ ಇದೀರಾ ಅಂತ. ಇಲ್ಲ ಅಂದ್ರೆ ಈ ತರ ಆಗತ್ತೆ. ಥೂ ಯಾವ್ದ್ರ ಬಗ್ಗೆ ಮಾತೇ ಬೇಡ. ಇಟ್ಸ್ ಹ್ಯೂಜ್ ಗುರು. ಸಿ ಅದೇನಲ್ಲ. ಓಕೆ ಸೊ ಸೋಮವಾರ ಗೋಲ್ಡ್ ಗೀಡ್ ಅಲ್ಲಿ 2-3 ಲಾಟ್ ಹಾಕಿದ್ರೆ ಅದ್ರ 10x ಮಾಡ್ಬೋದು. ಬಟ್ ಥಿಂಗ್ ಏನು ಅಂದ್ರೆ ಈ ಟೈಮಿಗೆ ಇಟ್ಸ್ ಎ ಹ್ಯೂಜ್ ಮನಿ. ಓಕೆ ಈ ಟ್ರೇಡ್ ಅಲ್ಲಿ ಕೂತಾಗ ಅದ್ ನಾನು ನೋಡ್ತಾ ಇದೀನಲ್ಲ, ಇಟ್ಸ್ ಎ ಹ್ಯೂಜ್ ಮನಿ ನನ್ಗದು. ಸೊ $1 ಕೂಡ ಇಟ್ಸ್ ಎ ಹ್ಯೂಜ್ ಮನಿ. ನನಗೆ $1 ಲೂಸ್ ಮಾಡ್ಕೊಡೋದಕ್ಕೂ ಇಷ್ಟ ಇಲ್ಲ. ಬಟ್ ಬ್ಯಾಡ್. ಅದ್ ಏನ್ ಇದ್ರಲ್ಲಿ ಕ್ಲಿಕ್ ಮಾಡಿದೆ ನೋಡ್ಲು ಇಲ್ವಲ್ಲ ಗುರು. ಥೂ ಮೂಡೇ ಹೋಯ್ತು. ಹೂ ಹರಡುತ್ತಿದೆ. ಮಜಾ ಏನಂದ್ರೆ ಮರ್ತೋಯ್ತು ಗುರು. ಮೂವತ್ ನಿಮಿಷ ನೀನ್ ಬೀಳ್ತೀಯ ಗೊತ್ತು, ಬಟ್ ಲೇಟ್ ಆಗಿ ಬೀಳ್ತೀಯ ಅನ್ನೋದು ನನ್ಗೂ ಗೊತ್ತು. ಅದು ಎಷ್ಟೊತ್ತಾರು ಆಗ್ಲಿ ಕಾಯ್ತೀನಿ ಗುರು. ಬೀಳು ಬೀಳು ಬೀಳು. ಬಂದ ನಜ್ಜಿ ಅಷ್ಟು ಬಂದಿದೆ. ಇನ್ನ -$9 ತೋರಿಸ್ತಾ ಇದೆ. ಆ, ಆ, ತಪ್ಪು ಮಾಡಿದೀನಿ. ಓಕೆ ಸೊ ಐ ಥಿಂಕ್ ಈ ತಪ್ಪನ್ನ ನೀವ್ಯಾರು ಮಾಡಬೇಡಿ. ಅಕ್ಸೆಪ್ಟ್ ಇಟ್. ಓಕೆ ಸೊ ಇದು ಯಾವತ್ತೂ ಈ ತಪ್ಪು ಮಾಡಿರ್ಲಿಲ್ಲ ನಾನು. ಐ ಥಿಂಕ್ ಇಟ್ಸ್ ಲೈಕ್ ಏನಂತಾರೆ, ಒಂದ್ ಸ್ವಲ್ಪ ಜೋಶ್ ಜಾಸ್ತಿ ಆಗೋಯ್ತು. ಶೂ ಶಾಟ್ ಅಂತ ಇತ್ತಲ್ಲ, ಸೀರಿಯಸ್ಲಿ ಗುರು $42 ಹೋಯ್ತಲ್ಲ, ನನ್ಗೆ ಅದು ಬೇಜಾರಾಗ್ತಾ ಇರೋದು. ದಟ್ಸ್ ನಾಟ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಸಿ ನಾನು ಇಲ್ಲಿ ಎಂಟ್ರಿ ಒತ್ತಿದ್ದು ನೋಡಿದ್ರ ನೀವು, ಇಲ್ಲಿ ಎಂಟ್ರಿ ಒತ್ತಿದ್ದು ಎಕ್ಸಿಕ್ಯೂಟ್ ಆಗಿರೋದು ನೋಡಿ. ಇಲ್ಲಿ ಇದೇ ಸ್ಕ್ಯಾಮ್, ಬ್ರೋಕರ್ಗಳ ಸ್ಕ್ಯಾಮ್. ಇಟ್ಸ್ ಓಕೆ, ಅಕ್ಸೆಪ್ಟ್ ಇಟ್. ಓಕೆ ಅವೆಲ್ಲ ರೀಸನ್ಸ್ ಅಲ್ಲ. ಏನಿದೆ ಟಾರ್ಗೆಟ್ ಏನಿದೆ ಅದು ಹಿಟ್ ಆಗ್ಬೇಕು, ಕ್ಲೋಸ್ ಮಾಡ್ಬೇಕು ಅಷ್ಟೇನಿದೆ. ಓ $91 ಗಾಯ್ಸ್ ಅಲ್ಲಿಗೆ. ಸೊ ಇಲ್ಲಿಗೆ $91 ಇದೆ. ಓಕೆ ಇಲ್ಲಿಗೆ 85 ಇದೆ. 1:1. ಓಕೆ ಗುಡ್, ಇಟ್ಸ್ ಓಕೆ. ಸೊ 91. ಸೊ ಅದೊಂದು 40 ಹೋಗಿರೋದು ರಿಕವರ್ ಆಗುತ್ತೆ, ಇನ್ನೊಂದು 40 ಎಕ್ಸ್ಟ್ರಾ ಬರುತ್ತೆ. ಸೂಪರ್, ಇಟ್ಸ್ ಓಕೆ. ಅವೆಲ್ಲ ಬ್ಲೇಮ್, ಲೆಟ್ಸ್ ನಾಟ್ ಟೇಕ್ ಎ ಬ್ಲೇಮ್.
ಹೂ ಅರಳುತ್ತಿದೆ. ಹ್ಮ್. ಗೈಸ್, ಯಾವ್ಯಾವ ತರ ಕಂಟೆಂಟ್ ನೆಕ್ಸ್ಟ್ ಬೇಕು ಅನ್ನೋದನ್ನ ಹೇಳಿ, ಓಕೆ? ಯಾಕಂದ್ರೆ ಇದೇ ಇದ್ರೆ ತುಂಬಾ ಬೋರ್ ಆಗತ್ತೆ. ಲೈಕ್ ಲಾಟ್ ಆಫ್ ವಿಡಿಯೋಸ್ ಬರ್ತಾ ಇರತ್ತೆ. ವೀಕೆಂಡ್ಸ್ ಯಾವ ತರ ಬೇಕು? ಹಾ. ಐ ಲವ್ ದಿಸ್. ಐ ಲವ್ ದಿಸ್. ಐ ಲವ್ ದಿಸ್. ಸೊ ಜಸ್ಟ್ ಎಂಜಾಯ್ ಅಷ್ಟೇನೆ, ಓಕೆ? ಜಸ್ಟ್ ಎಂಜಾಯ್ ಇಟ್. ತುಂಬಾ ಖುಷಿ ಆಯ್ತು. ಹ್ಮ್. ಕ್ರೇಜಿ. ಕ್ರೇಜಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ತನಕನೇ ಹೋಗೋದು. ಬಟ್ ಐ ಡೋಂಟ್ ನೋ ವೈ ಅದು $90 ತೋರಿಸ್ತಾ ಇತ್ತು ಅಂತ ನನ್ಗೆ ಇನ್ನೂ ಗೊತ್ತಾಗ್ಲಿಲ್ಲ. ಸೊ ಈಗ SL ಬ್ರಿಂಗ್ ಹಿಯರ್.
ಹೂ ಅರಳುತ್ತಿದೆ ನಸುಕಿನಲ್ಲಿ. ಯಾಕೆ ಗುರು ಮೇಲ್ ಹೋಗ್ತಾ ಇದ್ಯಾ? ಯಾಕೆ? 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 చాలా ಬ್ರೋ చాలా. ಹೂ ಅರಳುತ್ತಿದೆ ನಸುಕಿನಲ್ಲಿ. ಹ್ಮ್. ಎಲ್ಲ ಮಾಡ್ಬಿಟ್ಟೆ ಹೋಗಿ. Yes! Yeah! ಪಾಪಾರು ಬಾರು ರಣಧೀರ. $45 ಎಗ್ರುಕೊಂಡು ಹೋಯ್ತಲ್ಲ. ಅಯ್ಯೋ, ಎಂತ ಎಂತ ನನ್ ಮಗ ನಾನು. ಹೂ ನನಗೆ ಒಂಥರ ಅಸಹ್ಯ ಅನ್ಸ್ತಾ ಇದೆ. ಸೀರಿಯಸ್ಲಿ ಗುರು, ಅಂತ ಮಿಸ್ಟೇಕ್ ಯಾರಪ್ಪ ಮಾಡ್ತಾರ? ಯಾರು ಮಾಡೋದಿಲ್ಲ. ಸೀರಿಯಸ್ಲಿ ಅಂತ ಮಿಸ್ಟೇಕ್ ಯಾರು ಮಾಡೋದಿಲ್ಲ. ನೀವು ಮಾಡೋದಿಲ್ಲ, ನಾನ್ ಮಾಡಿದ್ದೀನಿ. ಎಂತ ವಸ್ತು ನಾನು, ಎಂತ ವಸ್ತು.
ತಾಯಿಗೆ ಮಗನ ಜೀವ. ಧೀಮ್ತನ ನನ್ನ ಧೀಮ್ತನ ನನ್ನ ಧೀಮ್ತನ ನನ್ನ ದರೇನ ಭುವನಂ. ಬಾಗರು ಬಾಗರು. ಸೊ ಈ ಟ್ರೇಡ್ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಬೇಕಾಯ್ತು ನಾನು. ಲಾಟ್ ಕಮ್ಮಿ ಮಾಡ್ಬೇಕಾಯ್ತು. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ದಿಸ್ ಒನ್ ಇಸ್ ದಿ ಸ್ಟ್ರಾಂಗ್ ಇಂಪಾರ್ಟೆಂಟ್ ಸ್ವಿಂಗ್ ಅದು. ಬಟ್ 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 ಇಟ್ಸ್ ಓಕೆ, ಹೋಗುತ್ತೆ. ಎಷ್ಟು ದೊಡ್ಡ ವಿಡಿಯೋ ಆಗುತ್ತೆ ಗೊತ್ತಿಲ್ಲ. ಸೊ ಫಸ್ಟ್ ಟಾರ್ಗೆಟ್ ಇದು. ಓಕೆ, ಸೊ $90 ಇತ್ತಲ್ಲ. ಸೊ ಫಸ್ಟ್ ಎಲ್ಲಿ ತನಕ ಈ ಸ್ಟ್ರಕ್ಚರ್ ಮುಗಿಬಹುದು ಅಂತ ನೋಡೋಣ. ಫಸ್ಟ್ ಟಾರ್ಗೆಟ್. ಸೊ ನೆನ್ನೆ ಕೇಳ್ತಾ ಇದ್ರಲ್ಲ ಬ್ರೋ, ರಿಸ್ಕ್ ರಿವಾರ್ಡ್ ಪ್ರಕಾರ ಯಾಕೆ ಮಾಡಲ್ಲ ಅಂತ. ಸೊ ಸೀರಿಯಸ್ ಇವತ್ ಮಾಡ್ತೀನಿ. ಓಕೆ. ಓಕೆ, ಇಲ್ಲಿ ತನಕ ಡೌನ್ ಟ್ರೆಂಡ್ ಕಂಪ್ಲೀಟ್ ಅಂದ್ರೆ ಡೌನ್ ಟ್ರೆಂಡ್ ಆಗ್ಬಹುದು. ಈ ಟ್ರೆಂಡ್ ಇಲ್ಲಿ ತನಕ ಬರಬಹುದು ಅಂಡ್ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓಕೆ, ಬಟ್ ಅವರ್ ಪ್ಲಾನ್ ಇಸ್ ಟು ಎಕ್ಸಿಟ್ ಇಯರ್. ಓಕೆನಾ? ಯಾಕಂದ್ರೆ ರಿಸ್ಕ್ ರಿವಾರ್ಡ್ $90 ಆಗುತ್ತಲ್ಲ. ಅದ್ ಹೆಂಗ್ $90 ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಎಲ್ಲಿದೆ TP, ಎಲ್ಲಿದೆ? ನೋ ವರೀಸ್. ಹೂ ಅರಳುತ್ತಿದೆ ನಸುಕಿನಲ್ಲಿ. ತುಂಬಾ ಸಿಂಪಲ್ ಗುರು, ಏನು ಕಾಂಪ್ಲಿಕೇಟ್ ಮಾಡೋ ಹಾಗಿಲ್ಲ, ಭಯ ಪಡೋ ಹಾಗಿಲ್ಲ. ಓಕೆ, ಇದನ್ನ ಕಲಿಯೋದಕ್ಕೆ ಯು ಆರ್ ಗೋಯಿಂಗ್ ಟು ಪೇ 30,000, 40,000, 50,000. ಐ ಲರ್ನ್ಟ್ ಇಟ್ ಫಾರ್ ಫ್ರೀ ಡ್ಯೂಡ್ಸ್. ಸೊ ನಾನು ಇವತ್ತು ಹೇಳಿದ್ನಲ್ಲ, ಒಬ್ರು ಮೀಟ್ ಮಾಡಿದ್ದೆ. ಐ ಥಿಂಕ್ ಹಿ ಹ್ಯಾಸ್ ಮೇಡ್ $10 $100 ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸ್ಕಿಲ್ ಅದು. ನಾಟ್ ಥ್ರೂ ಎ ಗ್ಯಾಮ್ಲಿಂಗ್, ಥ್ರೂ ಎ ಕಂಪ್ಲೀಟ್ ಸೆಟಪ್ಸ್.
ಗೇಮ್ ಚೇಂಜರ್ 2 ನ ಫಾಲೋ ಮಾಡ್ಕೊಂಡು ಬರ್ತೀಯ ನೀನು ಕೆಳಗಡೆ ಬಂದೇ ಬರ್ತೀಯ ಐನೋ. ನಾನೊಂದು ಮಿಸ್ಟೇಕ್ ಮಾಡೋದ್ನಲ್ಲ, ನಾನು ಇವಾಗ ಯೂಶಲಿ ಸ್ಕ್ಯಾಲ್ಪ್ ಮಾಡೋದಾದ್ರೆ ಗೊತ್ತಲ್ಲ, ವೀಕೆಂಡ್ ಇರೋದಿಲ್ಲ ಮೂಮೆಂಟ್. ಸೊ ನಾನು ಇವಾಗ ಕ್ಯಾಪಿಟಲ್ ಜಾಸ್ತಿ ಹಾಕೊಂಡು ಮಾಡ್ಬೋದಿತ್ತು, ಬಟ್ ನಾನು ನಿಮಗೆ ತೋರಿಸ್ಬೇಕಾಗಿದ್ದು ಮುಂಚೆಯಿಂದನೂ ಕೂಡ ಕಮ್ಮಿ ಕ್ಯಾಪಿಟಲ್ ಹಾಕೊಂಡು ಮಾಡ್ಬೇಕು ಅಂತಾನೇನೆ. ಯಾಕಂದ್ರೆ ನಿಮ್ಮ ಹತ್ರನೂ ಕೂಡ ಕಮ್ಮಿ ಕ್ಯಾಪಿಟಲ್ ಇರುತ್ತೆ, ಯಾರ ಹತ್ರನೂ ಕೂಡ ಜಾಸ್ತಿ ಜಾಸ್ತಿ ಕ್ಯಾಪಿಟಲ್ ಹಾಕೊಂಡು ಟ್ರೇಡ್ ಮಾಡೋದಿಲ್ಲ. ಕರೆಕ್ಟಾ? ಸೊ ದಟ್ಸ್ ವೈ 52 ಗಾಯ್ಸ್. ಸಿಂಪಲ್ ವಿ ಮುತ್ತು ಸಲ್ಯೂಟು, ಯಾರೇ ಬರಲಿ ಯಾರೇ ಇರಲಿ ಜನವ. ಗಾಯ್ಸ್ ಏನಾಯ್ತು? 64. Yes, exit. Yeah. Come on, crazy trade guys ಇದು. ಓಕೆ, ಒಂದ್ ತಪ್ಪು ಮಾಡಿದೆ, ಒಂದ್ ಮಿಸ್ಟೇಕ್, ಅಂಡ್ ಆ ಮಿಸ್ಟೇಕ್ ಇಂದ ಅಂಡ್ ಐ ರಿಕವರ್ಡ್ ಅಂಡ್ ಮೇಡ್ $50 ಎಕ್ಸ್ಟ್ರಾ. ಅದ್ ಮಾಡಿದ ಅಂದ್ರೆ $100 ಆಗಿರೋದು, ಅಂಡ್ ದಟ್ ಟು ಇನ್ ವೀಕೆಂಡ್. ಪ್ರಾಪರ್ ಎಂಟ್ರಿ, ಪ್ರಾಪರ್ ಎಕ್ಸಿಟ್, ಕ್ರೇಜಿ. ಟಿಪಿನೂ ಹಿಟ್ ಆಯ್ತು. ಗುಡ್ ಒನ್. ಓಕೆ ಗೈಸ್, ನಾಳೆ ಸಿಗೋಣ. ಬಾಯ್ ಬಾಯ್.